ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ಮುಗ್ಧತೆಯ ಮೂಲಕವೇ ಗಮನ ಸೆಳೆದ ಜೋಡಿ ಅಂದ್ರೆ ತಟ್ಟಂತ ನೆನಪಾಗೋದೆ ಮಲ್ಲಮ್ಮ ಹಾಗೂ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಕೂಡ ಮಲ್ಲಮ್ಮ ಹಾಗೂ ರಕ್ಷಿತಾ ನಡುವೆ ಒಂದು ಅತ್ಯುತ್ತಮವಾದಂತಹ ಬಾಂಧವ್ಯ ಮೂಡಿತ್ತು. ಮಲ್ಲಮ್ಮ ಅವರದ್ದು ಅಪ್ಪಟ ಉತ್ತರ ಕರ್ನಾಟಕದ ಭಾಷೆಯಾದರೆ ರಕ್ಷಿತಾ ಶೆಟ್ಟಿ ಅವರದ್ದು ಹಿಂದಿ, ತುಳು, ಇಂಗ್ಲಿಷ್ ಮಿಶ್ರಿತ ಕರಾವಳಿ ಭಾಗದ ಕನ್ನಡ. ಈ ಭಾಷೆಯನ್ನ ಕೇಳೋದೇ ಒಂಥರ ಮಜಾ ಅನ್ನಿಸ್ತಾ ಇತ್ತು. ಇವರಿಬ್ಬರ ನಡುವೆ ಭಾಷೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದ್ರೂ ಕೂಡ ಒಬ್ಬರು ಮಾತನಾಡಿದನ್ನ ಮತ್ತೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಜೊತೆಯಾಗಿಯೇ ಸಮಯವನ್ನು ಕಳೀತಾ ಇದ್ರು. ಅದರಲ್ಲೂ ಕೂಡ ಅವರಿಬ್ಬರ ಕಂಬಳದ ಸಂಭಾಷಣೆ ಎಷ್ಟರ ಮಟ್ಟಿಗೆ ವೈರಲ್ ಆಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸಾಕಷ್ಟು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಮಲ್ಲಮ್ಮ ಪರವಾಗಿ ನಿಂತಿದ್ರು. ಹಾಗೆ ಮಲ್ಲಮ್ಮ ಅವರು ಕೂಡ ರಕ್ಷಿತಾ ಅವರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಿಂತಿದ್ರು. ಜಾಹ್ನವಿ ಹಾಗೆ ಅಶ್ವಿನಿ ಗೌಡ ಜಗಳ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮಲ್ಲಮ್ಮ ರಕ್ಷಿತಾ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ, ಅವರಿಗೆ ಸಮಾಧಾನ ಮಾಡ್ತಾರೆ, ಅವ್ರ ಜೊತೆ ನಿಂತಿರ್ತಾರೆ. ಇನ್ನು ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗಡೆ ಬರ್ತಾ ಇದ್ದಂತೆ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾರೆ. ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಅಜ್ಜಿ ಅಜ್ಜಿ ಅಂತಲೇ ರಕ್ಷಿತಾ ಕರಿತಾ ಇದ್ರು. ಹೊರಗಡೆ ಹೋಗ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಅಳ್ತಾರೆ ರಕ್ಷಿತಾ ಶೆಟ್ಟಿ. ಆಮೇಲೆ ಒಬ್ಬರೇ ಕೂತು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಹೇಳ್ತಾರೆ, ಅವರು ತುಂಬ ಒಳ್ಳೆಯವರು, ಆ ರೀತಿಯೆಲ್ಲ ಮಾತುಗಳನ್ನು ಆಡ್ತಾರೆ. ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಬಂದ ಬಳಿಕ ನಿಮ್ಮನ್ನು ಭೇಟಿ ಆಗ್ತೀನಿ, ನಿಮ್ಮೂರಿಗೆ ಬರ್ತೀನಿ ಅಂತ ಕೂಡ ರಕ್ಷಿತಾ ಶೆಟ್ಟಿ ಹೇಳಿರ್ತಾರೆ. ಇದಾದ ನಂತರ ಮೊನ್ನೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನು ಕೊಟ್ಟಿದ್ರು ಮಲ್ಲಮ್ಮ. ಆ ಸಂದರ್ಭದಲ್ಲೂ ಕೂಡ ಮಲ್ಲಮ್ಮ ಅವರ ಜೊತೆ ಸಾಕಷ್ಟು ಸಮಯವನ್ನು ಕಳೆದಿದ್ದಾರೆ ರಕ್ಷಿತಾ. ಖುಷಿಯಿಂದ ಮಾತನಾಡಿದ್ದಾರೆ, ಬಂದ ಬಳಿಕ ಸಿಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಇನ್ನು ಗ್ರ್ಯಾಂಡ್ ಫಿನಾಲೆಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ 6 ಜನ ಸ್ಪರ್ಧಿಗಳು ಯಾವ ರೀತಿ ಸಿದ್ಧತೆಯಲ್ಲಿದ್ದಾರೆ ಅನ್ನೋದನ್ನು ನೀವು ನಿನ್ನೆಯ ಎಪಿಸೋಡ್ನಲ್ಲಿ ಗಮನಿಸಿರಬಹುದು. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಕಾವ್ಯ ಅವರು ಮೊನ್ನೆ ಬಿಗ್ ಬಾಸ್ ಫಿನಾಲೆಗೆ ಯಾವ ರೀತಿ ರೆಡಿ ಆಗೋದು, ಯಾವ ಡ್ರೆಸ್ ಹಾಕೋದು ಅಂತ ಮಾತುಕತೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ಕೊಂಡಿದ್ದಾರೆ, ನನ್ನ ಬಳಿ ಫಿನಾಲೆಗೆ ಬೇಕಾದಂಥ ಗ್ರ್ಯಾಂಡ್ ಡ್ರೆಸ್ ಯಾವುದೂ ಕೂಡ ಇಲ್ಲ, ನನಗೆ ಗ್ರ್ಯಾಂಡ್ ಆಗಿರುವಂಥ ಡ್ರೆಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾರಾದರೂ ಕಳಿಸ್ತಾರಾ ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಅದಕ್ಕೆ ಬೇಕಾದಂಥ ಜ್ಯುವೆಲ್ಸ್ ಕೂಡ ಇಲ್ಲ ಅಂತ. ಈ ಸಂದರ್ಭದಲ್ಲಿ ಕಾವ್ಯ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ, ಖಂಡಿತ ಬರುತ್ತೆ, ಯಾರಾದರೂ ಕಳಿಸ್ತಾರೆ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ ಅಂತ. ಇದರ ಬೆನ್ನಲ್ಲೇ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಮಲ್ಲಮ್ಮ ಅವರು ಕೆಲಸ ಮಾಡುವಂತಹ ರಿಷಿ ಬೋಟಿಕ್ನವರು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ರಕ್ಷಿತಾ ಅವರಿಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ. ಅದರಲ್ಲಿ ರಕ್ಷಿತಾ ಅವರು ಫಿನಾಲೆಗೆ ಹಾಕೊಳ್ಳೋದಕ್ಕೆ ಬೇಕಾಗುವಂಥ ಡ್ರೆಸ್ ಏನಿದೆ ಅದನ್ನು ಸಿದ್ಧ ಮಾಡಿದ್ದಾರೆ. ಆ ಡ್ರೆಸ್ಸನ್ನು ಮಲ್ಲಮ್ಮ ಅವರು ಹಾಕ್ಕೊಂಡು ಫುಲ್ ಪೋಸ್ ಕೊಟ್ಟಿದ್ದಾರೆ. ಮಲ್ಲಮ್ಮ ಅವರ ಅಪೇಕ್ಷೆಯ ಮೇರೆಗೆ ಈ ಒಂದು ಡ್ರೆಸ್ಸನ್ನು ರೆಡಿ ಮಾಡಲಾಗಿದೆ ಅಂತ ರಿಷಿ ಬೋಟಿಕ್ನ ಪಲ್ಲವಿ ಅವರು ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಬರೋದಕ್ಕೆ ಪ್ರಮುಖ ಕಾರಣ ಇದೇ ಪಲ್ಲವಿ ಅವರ ಬೊಟಿಕ್ನಲ್ಲೇ ಮಲ್ಲಮ್ಮ ಕೆಲಸ ಮಾಡ್ತಾರೆ. ಹಾಗಾಗಿ ಪಲ್ಲವಿ ಅವರ ಬಳಿ ರಕ್ಷಿತಾಗೆ ಕೂಡ ಗ್ರ್ಯಾಂಡ್ ಫಿನಾಲೆಗೆ ಒಂದು ಒಳ್ಳೆಯ ಡ್ರೆಸ್ ಬೇಕು ಅಂತ ಮಲ್ಲಮ್ಮ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಮಲ್ಲಮ್ಮ ಅವರ ಅಪೇಕ್ಷೆಯಂತೆ ಮೊಮ್ಮಗಳಿಗೆ ಒಂದು ಸೂಪರ್ ಆಗಿರುವಂಥ ಡ್ರೆಸ್ಸನ್ನು ಪಲ್ಲವಿ ಅವರು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಈ ಡ್ರೆಸ್ಸನ್ನು ಹಾಕ್ಕೊಂಡು ಫುಲ್ ಮಿಂಚಿದ್ದಾರೆ ಮಲ್ಲಮ್ಮ. ಖುಷಿಯಲ್ಲೇ ಪೋಸ್ ಕೊಟ್ಟಿದ್ದಾರೆ ವಿಡಿಯೋಗೆ. ಆ ವಿಡಿಯೋದಲ್ಲಿ ಒಂದಷ್ಟು ಮಾತನ್ನು ಆಡಿದ್ದಾರೆ ಪಲ್ಲವಿ ಅವರು. ಇದು ಮಲ್ಲಮ್ಮ ಅವರ ಅಪೇಕ್ಷೆಯಂತೆ ಅವರ ಮೊಮ್ಮಗಳು ರಕ್ಷಿತಾಗೋಸ್ಕರ ಮಾಡಿದಂಥ ಡ್ರೆಸ್, ಇದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಅವರು ಹಾಕ್ಕೊಳ್ಳಿಕ್ಕೆ ಇದ್ದಾರೆ ಅಂತ. ಇನ್ನು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಸಾಕಷ್ಟು ಮಂದಿಯಲ್ಲಿ ರಕ್ಷಿತಾ ಫೇಕ್ ಅಲ್ಲ, ಆಕೆ ಇರೋದೇ ಹಾಗೆ, ಆಕೆ ಒಳ್ಳೆ ಹುಡುಗಿ ಅಂತ ಹೇಳ್ತಲೇ ಬಂದಿದ್ರು. ಇನ್ನು ಅವರನ್ನು ಹೆಚ್ಚು ಸಪೋರ್ಟ್ ಮಾಡ್ತಾ ಇರುವಂತಹ ಮನೋಜ್ ಸರ್ ಅವರನ್ನು ರಕ್ಷಿತಾ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಕೂಡ ಹೇಳಿದಂಥ ಸ್ಟೇಟ್ಮೆಂಟ್ ಸಾಕಷ್ಟು ವೈರಲ್ ಆಗಿತ್ತು. ಇದೀಗ ಗ್ರ್ಯಾಂಡ್ ಫಿನಾಲೆಗೆ ಮೊಮ್ಮಗಳು ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಮಲ್ಲಮ್ಮ ಡ್ರೆಸ್ಸನ್ನು ಸಿದ್ಧಪಡಿಸಿದ್ದಾರೆ. ಆ ಡ್ರೆಸ್ನಲ್ಲೇ ರಕ್ಷಿತಾ ಶೆಟ್ಟಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಿಂಚಲಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಒಳಗೆ ಕೂಡ ಗ್ರ್ಯಾಂಡ್ ಫಿನಾಲೆಗಾಗಿ ಉಳಿದ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ರೆಡಿ ಆಗ್ತಾ ಇದ್ದಾರೆ. ಇತ್ತ ರಕ್ಷಿತಾ ಚೆನ್ನಾಗಿ ಕಾಣಬೇಕು, ನನ್ನ ಮೊಮ್ಮಗಳು ಏನಿದ್ದಾಳೆ ಅವಳು ಯಾವುದೇ ಕಾರಣಕ್ಕೂ ಕೂಡ ಉಳಿದ ಸೆಲೆಬ್ರಿಟಿಗಳ ಮಧ್ಯೆ ಡಲ್ಲಾಗಿ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಮಲ್ಲಮ್ಮ ಕೂಡ ತಮ್ಮ ಇಷ್ಟದಂತೆ ಒಂದು ಸುಂದರವಾದಂಥ ಡ್ರೆಸ್ಸನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಆ ಡ್ರೆಸ್ನಲ್ಲಿ ರಕ್ಷಿತಾ ಹೇಗೆ ಕಾಣಿಸ್ತಾರೆ ಅನ್ನೋ ಕುತೂಹಲ
ಎಲ್ರಿಗೂ ಕೂಡ ಇದೆ. ಮಲ್ಲಮ್ಮ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಡ್ರೆಸ್ನಲ್ಲಿ, ನೀವು ಕೂಡ ಗಮನಿಸಿರ್ಬೋದು. ಒಟ್ಟಿನಲ್ಲಿ ಸದ್ಯಕ್ಕೆ ಎಲ್ಲರ ಚಿತ್ತ ಗ್ರ್ಯಾಂಡ್ ಫಿನಾಲೆಯತ್ತ ನೆಟ್ಟಿದೆ. ಏನಾಗುತ್ತೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಲಿದೆ.